ಹಾಯ್ ಆಲ್, ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾವು ಮಕ್ಕಳಿಗೆ ಯಾವಾಗಲೂ ಚಪಾತಿ ಪಲ್ಯನೇ ಕೊಡೋದ್ರಿಂದ ಅವರು ಬೇಜಾರಾಗಿ ಏನಮ್ಮ ಯಾವಾಗಲೂ ಚಪಾತಿ ಪಲ್ಯನೇ ಕೊಡ್ತೀಯಾ ಅಂತ ಹೇಳ್ತಿರ್ತಾರಲ್ವಾ. ಆ ಒಂದು ಪ್ರಾಬ್ಲಮ್ಗೆ ಇವತ್ತು ನಾನು ಒಂದು ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ನಾವು ಚಪಾತಿನೇ ಮಾಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರಿಗೆ ಅದು ಚಪಾತಿ ಪಲ್ಯ ಅಂತ ಗೊತ್ತೇ ಆಗೋದಿಲ್ಲ. ಆ ಥರ ಖುಷಿಪಟ್ಟು ತಿಂತಾರೆ. ಬನ್ನಿ ಹಾಗಿದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾನಿಲ್ಲಿ 3-4 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ಬಾಯಲ್ಲಿ ಈರುಳ್ಳಿ ಬಂತಂದರೆ ಅವರಷ್ಟು ಇಷ್ಟಪಡೋದಿಲ್ವಲ್ಲ, ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಾವು ದೊಡ್ಡೋರಿಗೆ ಮಾಡ್ಕೋಬೇಕು ಅಂತಂದರೆ ನಾವು ಉದ್ದುದ್ದಾಗೂ ಹೆಚ್ಕೊಳ್ಬೋದು. ನಾನಿಲ್ಲಿ ತೀರಾ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹೆಚ್ಕೊಳ್ತಾ ಇದ್ದೀನಿ. ಯಾವುದೇ ಅಡುಗೆಗಾಗಲಿ ಕೊತ್ತಂಬರಿ ಸೊಪ್ಪು ಇರೋದ್ರಿಂದ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ನಂತರ ಇಲ್ಲಿ ಒಂದು 5-6 ಆಲೂಗಡ್ಡೆನ ಬೇಯಿಸಲಿಕ್ಕೆ ಇಟ್ಟಿದ್ದೆ, ಅದು ಸಹ ಬೆಂದಿದೆ. ಅದಾದ ನಂತರ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಮೆದುವಾಗಿ ಇಟ್ಕೊಳ್ಳೋದ್ರಿಂದ ಚಪಾತಿನೂ ಸ್ವಲ್ಪ ಸ್ಮೂತಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಮೆದುವಾಗಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಟ್ಟನ್ನು ನೆನೆಯೋಕೆ ಬಿಟ್ಟು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇಲ್ಲ, ಯಾಕಂತಂದರೆ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಕರಿಬೇವು ಬಾಯಲ್ಲಿ ಬಂತಂದರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಅದನ್ನು ಸಣ್ಣದಾಗಿ ಹೆಚ್ಚಿ ಕೂಡ ಸಹ ಹಾಕ್ಬೋದು. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಗೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಅಂತಂದರೆ ಮಕ್ಕಳಿಗೆ ಬಾಯಲ್ಲಿ ಬರೋದಿಲ್ಲ, ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ 1 ಕಪ್ ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಗೆ 1 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ. ನಂತರ ಇಲ್ಲಿ ಬೆಂದಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪರೋಟಾಗೆ ಹೇಗೆ ಮಾಡ್ತೀವಲ್ಲ ಆಲೂ ಪರೋಟಾಗೆ, ಅದೇ ಥರನೇ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಂಟು ಇರದೇ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಇವಾಗ ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಸ್ಟಫಿಂಗ್ ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ತುಂಬ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗೋ ರೀತಿ ಈ ಪಲ್ಯ ಆಗಿರುತ್ತೆ. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ. ನಂತರ ಇಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿತ್ತು, ಅದನ್ನು ಇವಾಗ ನಾನು ಒಂದೊಂದಾಗಿ ಹುಳಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದೇ ಒಂದು ಉಳ್ಳಿನ ತಗೊಂಡು ಅದನ್ನು ಹಿಟ್ಟಲ್ಲಿ ಅದ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಳೋದು. ಬೇಕು ಅಂತಂದರೆ ನೀವು ಚಿಕ್ಕದಾಗಿ ರೌಂಡಾಗಿ ಲಟ್ಟಿಸ್ತೀರಾ ಅಂತಂದರೆ ಒಂದೇ ಚಿಕ್ಕದಾಗಿರೋ ಉಳ್ಳಿ ತೊಗೊಂಡು ಲಟ್ಟಿಸ್ಕೋಬೋದು. ನಾನಿಲ್ಲಿ ಚಪಾತಿ ಥರ ಮಾಡಿಕೊಂಡು ಒಂದು ಯಾವುದಾದ್ರೂ ಕ್ಯಾಪ್ ಇರುತ್ತಲ್ಲ ಮುಚ್ಚುಳ, ಅದರಿಂದ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಇದ್ರಿಗಿಂತ ದೊಡ್ಡ ಚಪಾತಿನೂ ಮಾಡಿ ಒಂದೇ ಸಾರಿ 2-3 ಸಹ ನಾವು ಕಟ್ ಮಾಡ್ಕೊಳ್ಬೋದು. ಆದಷ್ಟು ನಾವು ಕೊನೆಯಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ, ಇಲ್ಲಾಂತಂದರೆ ಮಧ್ಯ ಎಲ್ಲ ದಪ್ಪ ದಪ್ಪ ಬರುತ್ತೆ. ಅದನ್ನೇ ನಾವು ಕಟ್ ಮಾಡಿಕೊಂಡು ಮಾಡ್ಕೋತಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕೊನೆಯಲ್ಲಿ ಲಟ್ಟಿಸ್ಕೊಳ್ಳಿ. ನಂತರ ಒಂದು ಕ್ಯಾಪನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂತು. ನಿಮಗೆ ಈ ಥರ ಲಟ್ಟಿಸ್ಕೊಳ್ಳೋಕೆ ಬಂತು ಅಂತಂದರೆ ನೀವು ಒಂದೊಂದನ್ನೇ ಈ ಥರ ಲಟ್ಟಿಸ್ಕೊಂಡು ಸಹ ಮಾಡ್ಬೋದು. ಇವಾಗ ಇದನ್ನು ಹಂಚಿನ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಇದನ್ನು ಪೂರ್ತಿಯಾಗಿ ಬೇಯಿಸೋದು ಅವಶ್ಯಕತೆ ಇಲ್ಲ, ಜಸ್ಟ್ ಹಸಿ ಬಿಸಿಯಾಗಿ ಬೇಯಿಸ್ಕೊಂಡು ನಂತರ ಸ್ಟಫಿಂಗನ್ನು ಮಾಡಿಕೊಂಡು ಇನ್ನೊಂದು ಸಾರಿ ಬೇಯಿಸಬೇಕು. ಹಾಗಾಗಿ ಹಸಿ ಬಿಸಿ ಬೇಯಿಸ್ಕೊಂಡು ಅದ್ರ ಮೇಲೆ ಇವಾಗ 1 ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಇವಾಗ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಸ್ಟಫಿಂಗ್ನ ಇದರಲ್ಲಿ ಇಟ್ಟು ಜಸ್ಟ್ ಈ ಥರ ಪ್ರೆಸ್ ಮಾಡೋದಷ್ಟೇ. ಒಂದು ಸಾರಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದೇ ಕಡೆ ಹರಡಿರುತ್ತೆ. ಹಾಗಾಗಿ ನಂತರ ನೋಡಿ ಇದು ಹಸಿ ಬಿಸಿಯಾಗಿ ಬೇಯಿಸಿದ್ದೀವಲ್ಲ, ಹಾಗಾಗಿ ಇದನ್ನು ಇನ್ನೊಂದು ಸಾರಿ ಬೇಯಿಸ್ಕೊಳ್ಳೋಣ. ಅದಕ್ಕೆ ನಾವು ಮೊದಲು ಹಸಿ ಬಿಸಿಯಾಗಿ ಬೇಯಿಸ್ಕೊಂಡಿರೋದು. ಮೊದಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಇನ್ನೊಂದು ಸಾರಿ ಬೇಯಿಸೋಕೆ ಹೋದರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಮೊದಲು ನೀವು ಸ್ವಲ್ಪ ಹಸಿ ಬಿಸಿಯಾಗಿ ಬೇಯಿಸ್ಕೊಳ್ಳೋದನ್ನು ನೆನಪಿಟ್ಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆನ ಸವರಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಸಹ ಚಿಮ್ಕಿಸಿ ಅದ್ರ ಮೇಲೆ ಇವಾಗ ಅದನ್ನು ಬೇಯಿಸೋಕ್ಕೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾವು ಬರೀ ಪಲ್ಯ ಮತ್ತು ಚಪಾತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಸಿಟ್ಟು ಮಾಡ್ಕೋತಾರೆ, ಹಾಗೆ ಬೇಜಾರು ಮಾಡ್ಕೋತಾರೆ, ಬರೀ ಇದನ್ನೇ ಮಾಡ್ತೀಯಾ ಅಂತ. ಅದೇ ನಾವು ಸೇಮ್ ಎಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಏನೋ ಒಂದು ಮಾಡಿದ್ದಾರೆ ಅಮ್ಮ ಅಂತ ತುಂಬ ಖುಷಿಪಟ್ಟು ತಿಂತಾರೆ. ಹಾಗೆ ಅವ್ರಿಗೂ ಸಹ ತುಂಬ ತಿನ್ನಬೇಕು ಅಂತ ನೋಡಿದ ತಕ್ಷಣ ಅನಿಸುತ್ತೆ. ಹೀಗಾಗಿ ಇಷ್ಟಪಟ್ಟು ತಿಂತಾರೆ. ಅದೇ ಚಪಾತಿ ಪಲ್ಯ ಅಂತಂದರೆ ಬೇಜಾರು ಮಾಡಿಕೊಂಡು ಹಠ ಮಾಡ್ಕೊಂಡು ತಿಂತಿರ್ತಾರಲ್ವ. ಹಾಗಾಗಿ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಎರಡೂ ಕಡೆ ಬೇಯಿಸಿದ್ದಾದ ನಂತರ ಮಧ್ಯದಲ್ಲಿ ಬೇಯಿಸೋದನ್ನು ಮಾತ್ರ ಮರಿಬೇಡಿ, ಇಲ್ಲ ಅಂತಂದರೆ ಹಸಿ ಬಿಸಿ ಹಾಗೇ ಇರುತ್ತೆ. ನೋಡಿ ಯಾವ ಥರ ಬೆಂದಿದೆ ಅಂತ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ನೀವು ಸಹ ಖಂಡಿತ ಟ್ರೈ ಮಾಡಿ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ, ಹಾಗೆ ನಿಮ್ಮ ಮಕ್ಕಳು ಕೂಡ ಸಹ ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.